ತಗೊಳ್ರಪ್ಪ, ಯಾರು ಗಾಡಿ ತಗೊಳ್ಬೇಕು ಅನ್ಕೊಂಡಿದ್ದೀರಾ ತಗೊಳ್ರಿ. ಇಷ್ಟು ನಿಲ್ಲಾಗೋವರೆಗೂ ಯಾರು ಓಡಿಸ್ಬಿಡ್ರಿ ದಯವಿಟ್ಟು. ಕಂಪನಿಯಲ್ಲಿ ಏಕಾಏಕಿ 50 ರೂಪಾಯಿ ಟ್ರಿಪ್ ಶೀಟ್ ಮೇಲೆ ಕಮ್ಮಿ ಮಾಡಿದ್ರು. ಅದು ಪೆಟ್ರೋಲ್ ಒಂದು 11 ಲೀಟರ್ ಹಾಕ್ತಾ ಇದ್ದಾನೆ. ಸ್ನೇಹಿತರೆ, ಕನ್ಮಂಗ್ಲಿಂದ ಯಾವುದೋ ಒಂದು ಡ್ಯೂಟಿ ಕೊಟ್ಟವನೆ ಮೆಜೆಸ್ಟಿಕ್ ಕಡೆಗೆ. ಜೀವನದಲ್ಲೇ ಯಾವತ್ತೂ ನಾನು ರ್ಯಾಪಿಡೋ ಅಲ್ಲಿ ಏರ್ಪೋರ್ಟಿಂದ ನಾನು ಡ್ಯೂಟಿ ಎತ್ಕೊಂಡು ಹೋಗಿರಲಿಲ್ಲ. ಜಿಮ್ ಟ್ರೈನರ್ ನೋಡ್ಬೋದು ಅವ್ರ ಫಿಟ್ನೆಸ್ಸು ನೋಡಿ, ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಆಗೈತೆ. ಒಂದು ಸ್ವಲ್ಪ ಲಕ್ಕಿ ಅನ್ಕೊಳ್ಳಿ ನಾನು ಲೆಕ್ಕಾಚಾರದಲ್ಲಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಯಾಪ ವಿಷಯ ಅಂತಂದರೆ, ತುಂಬ ಜನಕ್ಕೆ ಡೌಟ್ ಇತ್ತು, ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀನಪ್ಪ ಅಂತಂದರೆ, ಬ್ರದರ್ ಯಾಕೆ ನೀವು ಕಂಪ್ನಿ ರೂಟಿ ಬಿಟ್ಟಿದ್ದು? ಅಷ್ಟು ಚೆನ್ನಾಗಿ ಅಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ ಕಂಪ್ನಿ ರೂಟಿ, ಯಾಕೆ ಕಂಪ್ನಿ ರೂಟಿ ಬಿಟ್ಬಿಟ್ಟು ಇವಾಗ ಓಲಾ ಊಬರ್ಗೆ ಬಂದಿದ್ದೀರಾ? ಇದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಎಲ್ಲರ ಇದರಲ್ಲೂ. ಪ್ರತಿಯೊಂದು ಕಮೆಂಟ್ ಸೆಕ್ಷನಲ್ಲೂ ಆಮೇಲೆ ಪ್ರತಿಯೊಂದು ಮೆಸೇಜಲ್ಲೂ ಇದೇ ಎಲ್ಲರೂ ಕೇಳ್ತಾ ಇರೋದು. ಎಲ್ಲೊಂದು ಸಿಕ್ಕಿದ್ರು ಅಷ್ಟೇ ಅದನ್ನೇ ಕೇಳ್ತಾ ಇದ್ದೀರಾ, ಯಾಕೆ ಕಂಪ್ನಿ ರೂಟಿ ಬಿಟ್ಟಿದ್ದು ಅಂತ ಅದನ್ನು ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಒಂದೇ ಹೋಗ್ತಾ ಹೇಳೋಣ. ಈಗ ಸದ್ಯಕ್ಕೆ ಮನೆ ಹತ್ರ ಇದ್ದೀನಿ. ನಮ್ಮ ಬಲರಾಮನ್ನ ಫುಲ್ ವಾರ್ಮ್ ಅಪ್ ಆಗಲಿ ಅಂತ ಬಿಟ್ಟಿದ್ದೀನಿ. ಗಾಡಿ ಏನು ತೊಳೆದಿಲ್ಲ, ಒಂದು ಸ್ವಲ್ಪ ಹಿಂಗೆ ಬಿಸಿ ಇದ್ದೆ, ಆ ಕಾರಣದಿಂದ ತೊಳೆಯೋಕ್ಕಾಗಲಿಲ್ಲ. ಏರ್ಪೋರ್ಟ್ ಏನಾರ ಹೋದ್ರೆ ಅಲ್ಲಿ ತೊಳೆಸ್ಕೊಬೇಕು ಕ್ಲೀನಾಗೆ. ಇವಾಗ ಡ್ಯೂಟಿಗೆ ಹೊರಡೋ ಟೈಮ್ ಎಷ್ಟಪ್ಪ ಅಂತ ಕೇಳಿದ್ರೆ, ಟೈಮ್ ಬಂದು 8:45 ಆಗ್ತಾ ಬರ್ತಾಯಿದೆ. ನೋಡ್ಬೋದು 8:45 ಆಗ್ತಾಯಿದೆ. 9 ಗಂಟೆ ಅನ್ಕೊಳ್ರಿ. ಕರೆಕ್ಟಾಗಿ 2 ಪಾಯಿಂಟ್ ಐತೆ CNG. ಮೊನ್ನೆ ಒಂದು ಬಟ್ಟೆ ಆರ್ಡ್ರ್ ಮಾಡಿದ್ದೆ, ನೋಡಿರಿ ಹೆಂಗೈತೆ ಬಟ್ಟೆ, ಕ್ರೇಜಿಯಾಗಿ ಐತಿ ಬಟ್ಟೆ ಇದು. ದಯವಿಟ್ಟು ನಮ್ಮ ಚಾಲಕರು ಇದು ಕಾಸು ಜಾಸ್ತಿ ಅಂದ್ಬಿಟ್ಟು ತಗೊಂಡಿರೋಕೆ ಹೋಗ್ಬಿಡಿ. ದಯವಿಟ್ಟು ಒಂದು ಬಟ್ಟೆ ತೊಗೊಳ್ರಿ. ಇದು ಒಂದು ಬಟ್ಟೆ ಇದ್ರೆ ಸಾಕು ಗುರು, ಸೀರಿಯಸ್ ಆಗಿ ಕಾರ್ ಒರ್ಸೋಕ್ಕೆ. ಬೇರೆ ಬಟ್ಟೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಬಟ್ಟೆ ಹಿಂಡೋದಾಗಲಿ ನೀರು ಇದು ಮಾಡೋದಾಗಲಿ ಏನೂ ಬೇಕಾಗಿಲ್ಲ. ಸಿಕ್ಕಾಬಿಡ ವರ್ತಿಟ್ಟು ಅಂದ್ಕೊಳ್ರಿ. ನಾನೆಷ್ಟು 450 ರೂಪಾಯಿ 500 ರೂಪಾಯಿ ಕೊಟ್ಟು ತೊಗೊಂಡೆ ಇದು ಆನ್ಲೈನಲ್ಲಿ. ಬಟ್ ಫ್ಲಿಪ್ಕಾರ್ಟಲ್ಲ, ಸಪ್ರೇಟ್ ಯಾವುದೋ ವೆಬ್ಸೈಟ್ ಇತ್ತು. ಆ ವೆಬ್ಸೈಟ್ ಬೇಕಾದ್ರೆ ಕೆಳಗಡೆ ನಿಮಗೆ ಪಿನ್ ಮಾಡಿಡ್ತೀನಿ, ಅವ್ರ ಇನ್ಸ್ಟಾಗ್ರಾಮ್ ID. ಅದಕ್ಕೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಬಟ್ ಪ್ರಾಡಕ್ಟ್ ಮಾತ್ರ ಹೈಜಿನಿಕ್ಸ್ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು. 200 mm ಫ್ಯಾಬ್ರಿಕ್ ಅಂತ ಇದು ಸಕ್ಕತ್ತಾಗೈತೆ. ಇದಂತೂ ವರ್ತಿಟ್ಟು. ಇದೇನು ನಮ್ಮ ರೆಗ್ಯುಲರ್ ಬಟ್ಟೆ ಇರುತ್ತಲ್ಲ, ಇದರದ್ದು 3 ಥರ, ಅಂದರೆ 1 ಲೇಯರು 2 ಲೇಯರು 3 ಲೇಯರ್, 3 ಥರ 3 ಲೇಯರ್ ಬಟ್ಟೆ ಸೇರಿದ್ರೆ, ಈ ಬಟ್ಟೆ ಸೇರಿದ್ರೆ ಅದು 3 ಲೇಯರ್ ಆಗುತ್ತೆ. ಅದಕ್ಕೆ ಈ ಬಟ್ಟೆ ಒಂದು ತೊಗೊಂಡೆ ಇರಲಿ ಅಂದ್ಬಿಟ್ಟು ಮೊನ್ನೆ. ನಮ್ಮ ಗಾಡಿ ಆಲ್ಮೋಸ್ಟ್ ಇನ್ನು 2 ಪಾಯಿಂಟ್ CNG ಐತೆ. ಇಲ್ಲಿ ನೋಡ್ಬೋದು 1,14,203 ಕಿಲೋಮೀಟ್ರ್ ಹೊಡೈತೆ. ಈಗ ತಗೊಳ್ರಪ್ಪ, ಯಾರು ಗಾಡಿ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ ತಗೊಳ್ರಿ. ನಿಮಗೆ ಇವಾಗ ಜಾಕ್ಪಾಟ್ ಲಾಟ್ರಿ ಹೊಡೆದೈತೆ, ತಗೊಳ್ರಿ. ಯಾರು ತಗೋಬೇಕು ಅಂದ್ಕೊಂಡಿದ್ರೆ ಎಲ್ಲ ತಗೊಳ್ರಿ, ಎಲ್ಲ ನೀವು ಒಳ್ಳೇದಕ್ಕೇ. ನೋಡಿದ್ರೆ ಏನು ಮಾಡ್ತಾವನೆ ಮೋದಿ, ಅಲ್ಲಿ ಕೂತ್ಕೊಂಡೆ ಆಟ ಆಡಿಸ್ತಾವನೆ ಎಲ್ಲನೂ. ಡೀಸೆಲ್ಲು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ದ, ಟಕ್ ಅಂತ ಹಂಗೆ CNG ರೇಟ್ ಜಾಸ್ತಿ ಮಾಡ್ದ. ಅದಾದಮೇಲೆ ಏನಾಯಿತು, ಗೋಲ್ಡ್ ರೇಟ್ ಜಾಸ್ತಿ ಮಾಡ್ದ. ಇವಾಗ ಇನ್ನು ನೆಕ್ಸ್ಟ್ ಏನು ಡೈರೆಕ್ಟ್ ಲಾಕ್ಡೌನ್ ಅಂತ ಹೇಳವನೆ. ಅದು ಯಾವಾಗ ಮಾಡ್ತಾನೆ ಗೊತ್ತಿಲ್ಲ. ಹೊಸ ಗಾಡಿ ತಗೊಂಡು ಮನೆ ಮುಂದೆ ನಿಲ್ಲಿಸ್ಕೊಳ್ರಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಹೇಳ್ತಾನೆ ಇದನ್ನು ಗಿಣಿ ಹೇಳ್ದಂಗೆ, ತಗೊಂಬಿಟ್ರಿ ಗಾಡಿ ಬಿಸ್ನೆಸ್ ಇಲ್ಲ ಫುಲ್ ನಿಲ್ಲು ಅಂತ. ನಮ್ಗೆ ಇವಾಗ ನಮ್ಮದು ಅದೇ ಬಾಳೆ, ನಾವು ಮನೆ ಹತ್ರ ನಿಲ್ಸ್ಕೊಬೇಕು, ನಾವೇನು ಡ್ಯೂಟಿ ಮಾಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ. ಈಗ ಎಂಪ್ಲಾಯ್ಗಳು ಯಾರು ಬಂದಿಲ್ಲ ಅಂತಂದರೆ ರೋಡ್ ಮೇಲೆ, ಅಂದರೆ ಆಫೀಸ್ಗಳಿಗೆ, ನಾವೆಲ್ಲಿ ಡ್ಯೂಟಿ ಇರುತ್ತೆ, ನಮ್ಗೆಲ್ಲಿ ಇರುತ್ತೆ ಡ್ಯೂಟಿ? ಅದೇ 3,000 ಮಾಡೋ ಒಂದು ದಿನ 1,000 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಹಂಗೈತದೆ ಪರಿಸ್ಥಿತಿ. ಅದಕ್ಕೆ ಯಾರು ಗಾಡಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಗಾಡಿ ಮಾಡಿರಿ. ಇನ್ಮೇಲಿಂದ ಗೊತ್ತಾಗುತ್ತೆ, ನೀವು ಅನ್ಭೋಗಿಸ್ತೀರ. ಹೇಳಿ ಸಾಕಾಗೋಯ್ತೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ಮೆಸೇಜ್ಗಳು, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರೋದೇನಕ್ಕೆ ಏನಾರ ಹೆಲ್ಪ್ ಇತ್ತು ಅಂದರೆ ನನ್ನ ಕೈಲಾಗಿ ಸಹಾಯ ಮಾಡೋಣ, ಇಲ್ಲ ಬೇರೆ ಏನಾರ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ನಂಬರ್ ಹಾಕಿರೋದಿಲ್ಲ. ನನ್ನ ಬುಕ್ಕಿಂಗ್ ಯಾವ್ದಾನ ಇತ್ತು ಅಂದರೆ ಹೇಳಿ ಅಂತ ನಾನು ನಂಬರ್ ಹಾಕಿರೋದು. ಪ್ರತಿಯೊಬ್ಬರು ಫೋನ್ ಮಾಡ್ತೀರಾ, ಅಣ್ಣ ನಾನು ಗಾಡಿ ಮಾಡ್ತಾಯಿದ್ದೀನಿ, ಗಾಡಿ ಹೆಂಗೆ ಮಾಡ್ಬೋದಣ್ಣ, ಬಿಸ್ನೆಸ್ ಎಲ್ಲಿ ಮಾಡಿಸ್ಬೋದಣ್ಣ, ಯಾವ ಕಂಪ್ನಿಗೆ ಅಟ್ಯಾಚ್ ಮಾಡ್ಬೋದಣ್ಣ ಅಂತ ಇದು ಈ ಕ್ವಶನ್ಗಳು ಕೇಳ್ತೀರಾ. ಬಟ್ ಇದು ನಿಮ್ಗೆ ಯಾರಿಗೂ ರಿಯಾಲಿಟಿ ಅರ್ಥ ಆಗ್ತಾಯಿಲ್ಲ ಅನಿಸುತ್ತೆ ನನಗಂತೂ. ಇನ್ನೇನು ಲಾಕ್ಡೌನ್ ಮಾಡ್ತಾನೆ ಗುರು ಇಷ್ಟರಲ್ಲೇ, ಅದು ಯಾವಾಗ ಮಾಡ್ತಾನೆ ಗೊತ್ತಿಲ್ಲ. ಮಾಡಿದರೆ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಡ್ಬೇಕು. ಆಲ್ರೆಡಿ ಒಂದು ಸರಿ ಸರಿಯಾಗಿ ಏಟ್ ತಿಂದಿದ್ದೀರಿ, 2 ಸರಿ, ಇದು 3ನೇ ಸರಿ ಏನಾರ ಕೊಟ್ಟ ಅಂದರೆ. ಆಲ್ರೆಡಿ ಅವ್ನು ಬೈ ಎಕ್ಸ್ಬಿಟ್ಟು ಆಲ್ರೆಡಿ ಗೋಲ್ಡ್ ರೇಟು ಇವತ್ತಿನ ಜಾಸ್ತಿ ಆಗ್ಬಿಟ್ಟಿದ್ದು ಬಿಡಿ. 17,500 ಏನೋ ತೋರಿಸ್ತಾ ಇದೆ. 15,000 ಚಿಲ್ಲರೆ ಇದ್ದಿದ್ದು, ಏಕ್ದಮ್ 2,000 ಜಾಸ್ತಿ. ಒಟ್ಟಿನಾಗಿ ಜೀವನ ಭಾರಿ ಕಷ್ಟ ಐತೆ. ನಾನು ಕ್ಯಾಬ್ ಹಾಕ್ಕೊಂಡು ದಬಾಕ್ತೀನಿ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅನ್ನೋರೆಲ್ಲ ಇನ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಚೆನ್ನಾಗಿ. ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ಬನ್ನಿ, ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ನನಗೇನು ಪ್ರಯೋಜನ ಇಲ್ಲ. ನೀವೇ ಅರ್ಥ ಮಾಡ್ಕೊತೀರಾ. ಹೇಳಿ ಸಾಕಾಗ್ಬಿಟ್ಟಿದೆ ನಂಗಂತೂ. ಬನ್ನಿ ಮಾಡೋಣ ಸ್ನೇಹಿತರ. ಮನೆಯಿಂದ ಹೋಗ್ಬೇಕಾದ್ರೆ ಆನ್ ಮಾಡ್ಕೊಂಬಿಡೋಣ ಅಂತ ಓಲಾ ಮತ್ತು ಊಬರ್ 2 ಆನ್ ಮಾಡಿಕೊಂಡು ಓಡ್ತಾ ಇದ್ದೀನಿ. ಇಲ್ಲಿಂದ ಯಾವುದು ಬೀಳಲ್ಲ, ಬಿದ್ದರೆ ಇನ್ ಕೇಸ್ ಎತ್ಕೊಂಡು ಹೋಗೋಣ ಅಂತ ಸುಮ್ಮನೆ ಖಾಲಿಯಾಗಿ ಹೋಗೋ ಬದಲು ತೊಗೊಂಡೋಗ್ಬೋದಲ್ಲ ಅಂತ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಬಟ್ ಇನ್ನೊಂದು ಮೇಜರ್ ದೊಡ್ಡ ತಪ್ಪು ಮಾಡಿದ್ದೀನಿ ನಮ್ಮ ಎರ್ಟಿಗಾ ಬಲರಾಮಂದಲ್ಲಿ. ಏನಪ್ಪ ಅಂತ ತುಂಬ ಜನ ಕೇಳ್ಬೋದು. ಇದನ್ನು ನೀವು ಯಾರು ಆ ತಪ್ಪು ಮಾಡೋಕೆ ಹೋಗ್ಬಿಡ್ರಿ. ಏನಪ್ಪ ಅದು ಅಂತ ತೋರಿಸ್ತೀನಿ ನೋಡ್ರಿ. ಇದು ಏನು ನೀವು ನೋಡ್ತಾ ಇದ್ದೀರಾ ಫ್ಯೂಯಲ್ದು,
ನಮ್ಮ ಪೆಟ್ರೋಲ್ದು. ಇದು ಬಂದ್ಬಿಟ್ಟು CNG. ಆ ರಿಸರ್ವ್ಗೆ ಬಂದಾಗ ದಯವಿಟ್ಟು ಅದನ್ನು ಮೇಂಟೈನ್ ಮಾಡಿರಿ ಪೆಟ್ರೋಲು. ಇವಾಗ ತೋರಿಸಿ ನೋಡ್ರಿ, ಇಷ್ಟು ನಿಲ್ಲಾಗೋವರೆಗೂ ಯಾರು ಓಡಿಸ್ಬೇಡ್ರಿ ದಯವಿಟ್ಟು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಇಷ್ಟು ನಿಲ್ಲಾಗೋವರೆಗೂ ದಯವಿಟ್ಟು ಯಾರು ಓಡಿಸ್ಬೇಡ್ರಿ. ಏನಕ್ಕಪ್ಪ ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಡ್ರಿ. ನಮ್ಮ ಹುಡುಗ ಒಂದು ಇರಿಟಿಗಾನೆ ಇರೋದು, ಡ್ರೈವರ್ ಕೈ ಕೊಟ್ಟು ಗಾಡಿ ಓಡಿಸ್ತಾವನೆ. ಡ್ರೈವರ್ ಓಡಿಸ್ತಾ ಇರೋದು. ಡ್ರೈವರ್ ಆಲ್ಮೋಸ್ಟ್ ಅಲ್ಲಿ ಪೆಟ್ರೋಲಲ್ಲಿ CNG ಖಾಲಿ ಆಗಿಬಿಟ್ಟಿದೆ, ಪೆಟ್ರೋಲಲ್ಲಿ ಓಡಿಸ್ಬಿಟ್ಟವನೆ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋ ಅಂತ ಓನರ್ ಹೇಳವನೆ, ಬಟ್ ಹಿಂಗೆ ಕೇಳಲಿಲ್ಲ. ಫುಲ್ ನಿಲ್ಲಾಗೋರ್ಗು ಓಡಿಸ್ಬಿಟ್ಟವನೆ. ಅದೇನಾಗ್ಬಿಟ್ಟೈತೆ, ಪೆಟ್ರೋಲ್ ಪಂಪು ಎಲ್ಲ ಪೆಟ್ರೋಲ್ ಸಾಕಟ ಒಳಗಡೆ ಬರುತ್ತೆ, ಅದು ಸುಟ್ಟೋಗ್ಬಿಟ್ಟು ಅಂದರೆ ರಿಸರ್ವಲ್ಲಿ ಓಡಿಸಿ ಅದು ಪಂಪ್ ಏನಾಗ್ಬಿಡುತ್ತೆ ನಿಮಗೆ ಹಿಂಗೆ ಆಡಲ್ಲ ಆ ಪಂಪು. ಯಾಕಂದರೆ ಪೆಟ್ರೋಲ್ ಇಲ್ಲ ಅಂದಮೇಲೆ ಆಡಿ ಏನಾಗುತ್ತೆ, ಅದು ಸುಟ್ಟೋಗೈತೆ. ಆ ಕಾರಣದಿಂದ ಗಾಡಿ 10-15 ದಿವಸ ಶೋರೂಮಲ್ಲಿ ಇದು ಅದೊಂದೇ ಒಂದು ಪ್ರಾಬ್ಲಮಿಂದ ನಾನು ಅಷ್ಟು ದಿವಸದಿಂದ ಹಾಕ್ಸ್ಬೇಕು ಅಂದ್ಕೊಂಡಿದ್ದು ಒಂದು ಪೆಟ್ರೋಲ್ ಹಂಗೆ ಹೋಗೋದು, CNG ಹಾಕ್ಸೋದು ವಾಪಸ್ ಬರೋದು, ಹಿಂಗೆ ಆಗ್ತಾಯಿತ್ತು. ಇವತ್ತು ಹೆಂಗನ ಮಾಡಿ ಒಂದು 10 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ರಿಸರ್ವ್ ಇರೋದನ್ನು ಹೋಗಿಸ್ಬಿಡ್ಬೇಕು. ಅದನ್ನು ಅವಾಗ ನಂಗೆ ಒಂದು ಟೆನ್ಷನ್ ಹೋಗ್ಬಿಡ್ತದೆ. ಅದಕ್ಕೆ ಬನ್ನಿ ಹೋಗೋಣ. ಫಸ್ಟ್ ಇವಾಗ CNG ಫಿಲ್ ಮಾಡಿಸ್ಕೊಂಡಾಗ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಡ್ಯೂಟಿ ಮಾಡೋಣ. ಹೋಗ್ತಾ ಅಂದಿವೆ ಹೇಳಿದ್ದೀನಿ ಯಾಕೆ ಕಂಪ್ನಿ ಬಿಟ್ಟಿದ್ದು, ಅದು ಮೇನ್ ರೀಸನ್ನು, ಅದನ್ನು ನಿಮಗೆ ಇವಾಗ ತಿಳಿಸ್ತೀನಿ. ಸ್ನೇಹಿತರ, ಹೊಸಕೋಟೆಗೆ ಆನ್ ದಿ ವೇ ಇದ್ದೀನಿ, ನೋಡ್ಬೋದು. ಆನ್ ದಿ ವೇ ಕೋಲಾರ ನಮ್ಮ ಹೈವೇ ಎತ್ಕೊಂಡು ಹೋಗ್ತಾ ಇದ್ದೇನೆ. ಏನಕ್ಕಪ್ಪ ಕಂಪ್ನಿ ಬಿಟ್ಟಿದ್ದು ಅಂತ ಎಲ್ಲರ ಪ್ರಶ್ನೆಗೂ ಉತ್ತರ ಇಲ್ಲೈತೆ ನೋಡ್ರಿ. ಮೇಜರು ಕಂಪ್ನಿದು ಒಂದೇ ಒಂದು ಇಶ್ಯೂ ಆಯಿತು. ಅಂದರೆ ನನ್ನದು ಅಲ್ಲ, ನನ್ನ ಗಾಡಿದು ಅಲ್ಲ. ಕಂಪ್ನಿಯಲ್ಲಿ ಏಕಾಏಕಿ 50 ರೂಪಾಯಿ ಟ್ರಿಪ್ ಶೀಟ್ ಮೇಲೆ ಕಮ್ಮಿ ಮಾಡಿದ್ರು. ಅಂದರೆ ಒಂದು ಟ್ರಿಪ್ ಶೀಟ್ ಮೇಲೆ 50 ರೂಪಾಯಿ ಕಮ್ಮಿ ಮಾಡಿದ್ರು. ಅವಾಗ ಎಲ್ಲ ಡ್ರೈವರ್ಗಳಿಗೂ ಒಂದು ನಿಮಿಷ ಶಾಕ್ ಆಗಾಯಿತು. ಯಾಕಂದರೆ 50 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್ ಅವರು, ಚಿಕ್ಕ ಅಮೌಂಟ್ ಏನಲ್ಲ. ಯಾಕಂದ್ರೆ ಒಂದು ಡ್ಯೂಟಿಗೆ 50 ರೂಪಾಯಿ ಅಂದರೆ ಇವಾಗ 150 ಡ್ಯೂಟಿ ಮಾಡಿಡ್ತೀವಿ ಅಂದ್ಕೊಳ್ರಿ, ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ರಿ. ಅದಕ್ಕೇನೆ ಅವ್ರ ಹತ್ರ ಜಗಳ ಆಯಿತು. ಏನಕ್ಕೆ, ಅದು ನಮ್ಗೆ ಇನ್ನೊಂದು ಏನಪ್ಪ ದೊಡ್ಡ ಮೇಜರ್ ನಮ್ಗೆ ತಪ್ಪಾಗಿದೆ ಅಂದರೆ ಒಂದು ಇಂಟಿಮೇಷನು ಇಲ್ಲ, ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಈ ಥರ ಹಿಂಗೆ ಪ್ರೈಸ್ ಡ್ರಾಪ್ ಮಾಡ್ತಾಯಿದ್ದೀರಿ ಅಂತ, ಇಲ್ಲ ಬೇರೆ ಏನಾರ ಮಾಡ್ತಾಯಿದ್ದೀರಿ ಅಂತ ಏನು ಇಂಟೆನ್ಷನ್ ಕೊಟ್ಟಿಲ್ಲ. ಡೈರೆಕ್ಟ್ ಏಕಾಏಕಿ 50 ರೂಪಾಯಿ ಕಮ್ಮಿ ಮಾಡಿಬಿಟ್ರು. ಅದಾದಮೇಲೆ 15 ವರ್ಷದಿಂದ ಒಂದೇ ಟ್ರಾವೆಲ್ಸ್ ಹೊಡ್ತಾಯಿದ್ದು, ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೂಪರ್ ಟ್ರಾವೆಲ್ಸ್, ಬೆಂಗಳೂರಲ್ಲಿ ನಂಬರ್ 1 ಟ್ರಾವೆಲ್ಸ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಟ್ರಾವೆಲ್ಸು ನಡೀತಾ ಇತ್ತು. ನಾನು ಮಾಡ್ತಾಯಿದ್ದ ಕಂಪ್ನಿಯಲ್ಲಿ 15 ವರ್ಷದಿಂದ ಅವರೇ ಮಾಡ್ತಾಯಿದ್ರು. ಆಮೇಲೆ ಯಾವುದೋ ಸ್ವಲ್ಪ ಕಾಂಟ್ರಾಕ್ಟ್ ಬೇರೆ ಇವ್ರದ್ದು ಕ್ಯಾನ್ಸಲ್ ಇವ್ರದ್ದು ಕಂಪ್ಲೀಟ್ ಆಗಿ ಬೇರೆ ಕಾಂಟ್ರಾಕ್ಟ್ ಯಾವುದೋ ಬಂತು. ಅದು SN ಯಾವುದೋ ಟ್ರಾವೆಲ್ಸ್ ಬಂತು ಗೊತ್ತಿಲ್ಲ. ಆ ಟ್ರಾವೆಲ್ಸ್ ಬಂದು ಯಾವಾಗ ಆ ಟ್ರಾವೆಲ್ಸ್ ಬಂತು ಇವರು ಏಕಾಏಕಿ 50 ರೂಪಾಯಿ ಕಮ್ಮಿ ಮಾಡಿದ್ರು. ನಮ್ಗೆ ಅವಾಗ ಏನು ವರ್ಕೌಟ್ ಆಗ್ತಾಯಿರಲಿಲ್ಲ. ಅದೇ ಟೈಮ್ಗೆ ಏನಾಯಿತು, ನನಗೆ ನಮ್ಮ ಸೂಪರ್ವೈಸರ್ಗೆ ಬೇರೆ ಯಾವುದೋ ವಿಚಾರಕ್ಕೆ ಕಿರಿಕಾಯಿತು, ಎಂಪ್ಲಾಯ್ ವಿಷಯಕ್ಕೆ ಕಿರಿಕಾಯಿತು. ನಮ್ದಿರೋದು ರೇಂಜು 25 ಕಿಲೋಮೀಟ್ರ್ ಅಷ್ಟೇ, 25-30 ಕಿಲೋಮೀಟ್ರ್ ಒಳಗಡೆ. 30 ಕಿಲೋಮೀಟ್ರ್ ಅಲ್ಲ ಅನ್ಕೊಟ್ಟು, 25 ಕಿಲೋಮೀಟ್ರ್ ಅಷ್ಟೇ ನಮ್ದು ರೇಂಜ್ ಇರೋದು. ನಮ್ಮ ಕಂಪ್ನಿಯಲ್ಲಿ ನಮ್ಮ ಟ್ರಾವೆಲ್ಸವ್ರು ನಮ್ಗೆ ಕೊಟ್ಟಿರೋದು. ಒಬ್ಬರು ಎಂಪ್ಲಾಯ್ ಒಬ್ರದ್ದು 28-29 ಕಿಲೋಮೀಟ್ರ್ ಇತ್ತು. ಅವ್ರು ಪಿಕ್ ಮಾಡ್ಕೋ ಅಂತ ಸೂಪರ್ವೈಸರು. ನಾನು ಮಾಡಲ್ಲ ಗುರು ಹಂಗೆ ಅಂತ ನಂಗೆ ಹೋಗೋ ಕನ್ವರ್ಸೇಷನ್ ಆಗಿ ಸ್ವಲ್ಪ ದೊಡ್ಡದಾಗೆ ಜಗಳ ಆಗಿ ನಿನ್ನ ಕಂಪ್ನಿನೂ ಬೇಡ ಯಾವುದೂ ಬೇಡ ಅಂತ ಕಿತ್ತು ಬಂದೆ. ಅದು ಫಸ್ಟ್ ರೀಸನ್ನು ಪ್ರೈಸ್ ಡ್ರಾಪು. ಸೆಕೆಂಡ್ ರೀಸನ್ನು ಇವ್ನ ಜೊತೆ ಜಗಳ. ಮೂರನೇ ರೀಸನ್ನು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು, ಮನೆ ಹತ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು, ಮನೆ ಬೇರೆ ಕಡಿಸ್ತಾ ಇದ್ರಿ. ಆ ರೀಸನ್ಗೆ ಇವಾಗ ಸಡನ್ ಲೀವ್ ಬೇಕು ಅಂದರೆ ಕಂಪ್ನಿಗೆ ಲೀವ್ ಕೊಡಲ್ಲ. ಸರ್ ಇವಾಗ ಅರ್ಜೆಂಟ್ ನಾನು ಲೀವ್ ಬೇಕು ಸರ್, ನಾನು ಎಲ್ಲೋ ಮನೆ ಕಡೆ ಹೋಗ್ಬೇಕು ಅಂತಂದರೆ ಲೀವ್ ಕೊಡಲ್ಲ. ಇವಾಗ ಬೇರೆ ಯಾವುದೇ ಕಂಪ್ನಿಗೆ ನಾನು ಹಾಕೋದು 2 ನಿಮಿಷ ಕತೆ, 2 ನಿಮಿಷ ಯಾವುದೋ ಒಂದು ಕಂಪ್ನಿಗೆ ಹಾಕ್ಬಿಡ್ತೀನಿ, ಅಲ್ಲಿ ಲೀವ್ ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಇವಾಗ ಲೀವ್ ಪದೇ ಆಗ್ತಾಯಿದ್ರೆ ಎಂಥ ಟ್ರಾವೆಲ್ಸನ್ನು ಅಷ್ಟೇ ಕಿತ್ಕೊಂಡು ನಡೆಯಪ್ಪ ಅಂತಾನೆ. ಅದಕ್ಕೇನೆ ಅದೊಂದು 3ನೇ ರೀಸನ್ನು. 4ನೇದು ಬಂದ್ಬಿಟ್ಟು ಇವಾಗ ನಮ್ಮ ತಮ್ಮ ಹೋಟ್ಲಿಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ರೀಸೆಂಟಾಗಿ. ನಿಮಗೂ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಲಾಗಲ್ಲಿ ಗೊತ್ತಿದೆ. ಇದೆಲ್ಲ ಒಂದೇ ಸರಿ ಬಂದಿರೋ ಕಾರಣದಿಂದ ಬೇಡ ಕಂಪ್ನಿ ಡ್ಯೂಟಿ ಮಾಡಿದ್ರೆ ಮತ್ತೆ ಲೀವು, ಆಮೇಲೆ ಅವ್ರ ಹತ್ರ ಬೈಸ್ಕೊಳೋದು, ಇದೇ ತಲೆನೋವಾಗ್ಲಾಗ್ಬಿಡುತ್ತೆ. ಯಾರೂ ಭಯಲ್ಲ, ನೀನು ಕರೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾಯಿದ್ರೆ, ಕಂಪ್ನಿ ಡ್ಯೂಟಿ ಅಂತಲ್ಲ, ಯಾವ ಡ್ಯೂಟಿ ಮಾಡಿದ್ರೆ ಕರೆಕ್ಟಾಗಿ ಏನೋ ಮಾಡ್ಕೊಂಡು ಹೋಗ್ತಾರೆ, ಯಾವನೇನೋ ಅನ್ನಲ್ಲ ನಿಮ್ಮನ್ನು. ಬಟ್ ಇವಾಗ ನಾನು ಪದೇ ಲೀವ್ ಆಗ್ತಾಯಿದ್ರೆ ಸಣ್ಣ ಪುಟ್ಟ ಕೆಲಸಕ್ಕೆ ಮನೆ ಹತ್ರ ಆದರೆ ನಮ್ಮ ಅಪ್ಪ ಅವರು ಡ್ಯೂಟಿಗೆ ಹೋಗ್ಬಿಡ್ತಾರೆ, ನಮ್ಮ ತಮ್ಮ ಅವ್ನ ಕೆಲಸ ಮೇಲೆ ಬಿಸಿ, ಇಲ್ಲ ಹೋಟ್ಲಲ್ಲಿ ಬಿಸಿ, ಮನೆ ಹತ್ರ ನೋಡೋರು ಯಾರೂ ಇರಲ್ಲ. ಆ ಕಾರಣದಿಂದ ಸರಿ ಆಯಿತು ನಾನೇ ಎಲ್ಲ ನೋಡ್ಕೊಳೋಣ ಅಂತ ನಾನು ಕಂಪ್ನಿ ಆ ಕಾರಣಕ್ಕೆ ಬಿಟ್ಟೆ. ಇವು 3-4 ರೀಸನ್ನು, ಅದು ಬಿಟ್ಟು ಬೇರೆ ಯಾವುದೇ ಥರ ರೀಸನ್ ಇಲ್ಲ. ಬಟ್ ಇವಾಗಲೂ ಕಂಪ್ನಿಗೆ ಆರಾಮಾಗಿ ಜಾಯ್ನ್ ಆಗ್ಬೋದು, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ. ಆ ಕಾರಣದಿಂದ ಅನ್ಕೊಂಡಿದ್ದೆ ಗಾಡಿ ತೊಗೊಂಡೋಗೋನು ಅಷ್ಟೇ. 2 ವರ್ಷ ನಾನು ಕಂಪ್ನಿ ಡ್ಯೂಟಿ ಮಾಡಿ 2 ವರ್ಷ ನಾನು ಹಳೆ ಫೀಲ್ಡ್ಗೆ ಹೋಗ್ಬಿಡ್ಬೇಕು, ಅಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ. ಬೇರೆ ಔಟ್ಸ್ಟೇಷನ್ ಡ್ಯೂಟಿಗಳು ಓಲಾ ಓವರ್ ಮಾಡಿಕೊಂಡೆ ಇದ್ಬಿಡೋಣ ಅಂತ. ಆ ಕಾರಣಕ್ಕೇ ಇವಾಗ ಕೈ ಬಿಟ್ಬಿಟ್ಟು ಆರಾಮಾಗಿ ಓಲಾ ಓವರ್ ಮಾಡಿಕೊಂಡು ಆರಾಮಾಗಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ, ಇವಾಗ ನಾನು ಕಂಪ್ನಿಯಲ್ಲಿ ಕರೆಕ್ಟಾಗಿ ವೀಡಿಯೋಗಳು ಬರ್ತಾಯಿತ್ತು, ಇಲ್ಲಿ ಯಾಕೆ ವೀಡಿಯೋಗಳು ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆನ್ ಟೈಮ್ ವೀಡಿಯೋಗಳು ಬರ್ತಾಯಿತ್ತು, ಇವಾಗ ವೀಡಿಯೋ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದ್ದಾವೆ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ.
ಮೇಜರ್ ರೀಸನ್ನು ಇವಾಗ ಒಬ್ಬ ಡ್ಯೂಟಿ ಮಾಡಬೇಕಾದ್ರೆ ನನಗೆ ಇರೋವಂಥದ್ದು ಪಾಲಿಸಿ, ಡ್ಯೂಟಿ ಮಾಡೋ ಟೈಮಲ್ಲಿ ಡ್ಯೂಟಿ ಮಾಡಿಬಿಡ್ಬೇಕು. ಬಟ್ ಅದನ್ನು ಇವಾಗ ಡ್ಯೂಟಿ ಯಾವುದೋ ಒಂದು ಬಂದಿರ್ತದೆ ಡ್ಯೂಟಿ, ಆ ಡ್ಯೂಟಿ ಹೊಡೆಯೋಷ್ಟೊತ್ತಿಗೆ ವಿಡಿಯೋ ಮಾಡ್ತಾ ಇರ್ತೀನಿ, ಆ ಡ್ಯೂಟಿ ಹೊಡೆಯೋಕ್ಕಾಗಲ್ಲ. ಈ ಥರ ಎಲ್ಲ ಬಂದ್ಬಿಡುತ್ತೆ ತಲೆನೋವುಗಳು. ಈಗ ನಾನು ಈ ಕಡೆ ಹಿಂಗೆ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ, ಪಟಾನ್ ಡ್ಯೂಟಿ ಬಂದ್ಬಿಡುತ್ತೆ, ಈ ಕಡೆ ನೋಡ್ಕೊಂಡು ಈ ಕಡೆ ವಿಡಿಯೋ ಮಾಡೋದು ದೊಡ್ಡ ತಲೆನೋವು. ಆ ಕಾರಣದಿಂದ ಸ್ವಲ್ಪ ಕಮ್ಮಿ ಆಗ್ತೈತೆ. ಇನ್ಮೇಲೆ ಕಂಟಿನ್ಯೂ ಆಗಿ ಬರುತ್ತೆ, ಅದು ಒಂಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಬರುತ್ತೆ ಇನ್ಮೇಲಿಂದ. ಬನ್ನಿ ಇವಾಗ ಸೀದಾ ಹೋಗಿ ಫಸ್ಟು CNG ಫಿಲ್ ಮಾಡಿಸ್ಕೊಂಡು ಪೆಟ್ರೋಲ್ ಹಾಕ್ಸಿ ಫಸ್ಟು ಸೀದಾ ಡ್ಯೂಟಿ ಒಂದು 2-3 ಹೊಡೆಯೋಣ. ಆಗ್ಲಿಂದ ಆನ್ ಮಾಡ್ಕೊಂಡು ಕೂತಿದ್ದೆ, ಒಂದೇ ಒಂದು ಡ್ಯೂಟಿ ಪಯ ಅಂದಿಲ್ಲ. ನೋಡೋಣ ಅದು ಎಷ್ಟೊತ್ತಿಗೆ ಬೀಳುತ್ತೆ, ಏನು ಕತೆ, ಎಷ್ಟು ಆಗ್ಬೋದು ಅರ್ನಿಂಗ್ಸು ಡೀಟೇಲಾಗಿ ಬರುತ್ತೆ. ಆಮೇಲೆ ಇನ್ಮೇಲೆ ಸ್ವಲ್ಪ ಲೆಂತ್ ವೀಡಿಯೋನೇ ಇರುತ್ತೆ, ದಯವಿಟ್ಟು ಯಾರು ಸ್ಕಿಪ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ಸ್ನೇಹಿತರೆ ಫೈನಲಿ ನೋಡ್ತಾ ಇರ್ಬೋದು ನಮ್ಮ ರೆಗ್ಯುಲರ್ CNG ಬಂಕ್ ಏನೈತೆ ನಮ್ಮ ಕಟಮಲ್ಲೂರು ಗೇಟಲ್ಲಿ ಇಂಡಿಯನ್ ಬಂಕು, ಅಲ್ಲಿಗೆ ಬಂದಿದ್ರೆ CNGಲಿ ಫುಲ್ ಮಾಡಿಸ್ಕೊಂಡು ನೆಕ್ಸ್ಟು ಪೆಟ್ರೋಲ್ ಒಂದು 10-15 ಲೀಟ್ರ್ ಹಾಕಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಡ್ಯೂಟಿ ಇವತ್ತು ಹೆಂಗೆ ಕೊಡ್ತಾವನೆ ಏನು ಕತೆ ಅಂತ ನೋಡಬೇಕು. ಕಿಲೋಮೀಟ್ರಿಗೆ ರೇಟ್ ಸ್ವಲ್ಪ ಕಮ್ಮಿನೇ ಕೊಡ್ತಾನೆ ಊಬರಲ್ಲಿ. ಅದು ಯಾಕೆ ಹಂಗೆ ಆಡ್ತಾವನೋ ಗೊತ್ತಿಲ್ಲ, ನೋಡ್ಬೇಕು. ಇನ್ನೂ ಯಾವುದೋ ಒಂದೇ ಒಂದು ಬುಕ್ಕಿಂಗ್ ಬಂದಿಲ್ಲ ಡ್ಯೂಟಿ ಕಡೆಯಿಂದ. ಇದು ನೋಡ್ರಿ ರೇಟಿಂಗ್ ನೋಡಿದ್ರೆ ಇಷ್ಟೊಂದು ಕಮ್ಮಿ ಆಗಿ ಕೂತದೆ. ಇಲ್ಲಿ ನೋಡ್ರಿ 12 ಅಕ್ಸೆಪ್ಟೆನ್ಸ್ ರೇಟಿಂಗ್, ಅದು 21 ಬಂದು ಕ್ಯಾನ್ಸಲೇಷನ್ ರೇಟಿಂಗು. ಹಿಂಗಾದರೆ ಹಿಂಗೆ ಕ್ಯಾನ್ಸಲ್ ನಾನು 21 ರೇಟಿಂಗ್ ಆಗೇ ಇಲ್ಲ. 18 ಇತ್ತು, 21 ಯಾವಾಗ ಆಯಿತೋ ಗೊತ್ತಿಲ್ಲ, ಕ್ಯಾನ್ಸಲೇ ಹೊಡೆದಿಲ್ಲ. ಆಮೇಲೆ 12 ಮೋಸ್ಟ್ಲಿ ನಾನು ಮನೆಗೆ ಬಂದು ಡ್ಯೂಟಿ ಆಫ್ ಮಾಡಿದೆ, ಹಂಗೆ ಮಲ್ಕೊಂಡ್ಬಿಟ್ಟಿರ್ತೀನಿ, ಅದು ಬಡ್ಕೊಂಡು ಹಿಂಗೆ ಆಗಿರ್ಬೋದು ಮೋಸ್ಟ್ಲಿ, ಹಂಗೆ ಅನ್ನಿಸ್ದಂಗೆ. ಇದು ಅಕ್ಸೆಪ್ಟೆನ್ಸು ಕ್ಯಾನ್ಸಲ್, ಅದು ಹೆಂಗೆ ಆಗೈತೆ ಗೊತ್ತಿಲ್ಲ. 21 ನೋಡೋಣ. ಇದನ್ನು ಇವಾಗ ರಿಕವರಿ ಮಾಡಬೇಕು ಇವೆರಡೂ. ಇವಾಗ ಡ್ಯೂಟಿ ಹೊಡೆದ್ರೆ ಆಟೋಮೆಟಿಕಾಗಿ ರಿಕವರಿ ಆಗುತ್ತೀವೋ, ಆಮೇಲೆ ಚೆನ್ನಾಗಿ ಕೊಡ್ತಾನೆ ಡ್ಯೂಟಿಗಳು. CNG ಎಲ್ಲ ಫಿಲ್ ಮಾಡಿಸಿದ್ದಾಯಿತು. ಇವಾಗ ಪೆಟ್ರೋಲ್ ಒಂದು 11 ಲೀಟ್ರ್ ಹಾಕ್ತಾ ಇದ್ದೇನೆ, ಯಾಕಂದರೆ ಫುಲ್ಲು ನಿಲ್ಲಾಗಿತ್ತು. ಆ ಕಾರಣದಿಂದ ನಮ್ಮ ಬಲರಾಮ ಸ್ವಲ್ಪ ಪೆಟ್ರೋಲ್ದು ಬರಲಿ ಎಲ್ಲ ಅಂದ್ಬಿಟ್ಟು 11 ಲೀಟ್ರ್ ಹಾಕ್ಸ್ತಾ ಇದ್ದೇನೆ. ಹಾಕ್ಸ್ಕೊಂಡು ಹೊರಡೋಣ ಬನ್ನಿ. ಸ್ನೇಹಿತರೆ ಕನ್ಮಂಗ್ಲಿಂದ ಯಾವುದೋ ಒಂದು ಡ್ಯೂಟಿ ಕೊಟ್ಟವನೆ ಮೆಜೆಸ್ಟಿಕ್ ಕಡೆಗೆ, ಯಾರೋ ಮಹಾರಾಜ್ ಅಂತೆ. ಇದೇ ಅಪಾರ್ಟ್ಮೆಂಟಿಂದ ಪಿಕಪ್ ಇರಬೇಕು. 900 ಚಿಲ್ಲರೆನ ಕೊಟ್ಟವನೆ, ಅದಕ್ಕೆ ಡ್ಯೂಟಿ ಎತ್ಕೊಂಡಿದ್ದೀನಿ ರ್ಯಾಪಿಡೋ ಅಲ್ಲಿ. ನೋಡೋಣ ಎಷ್ಟೊತ್ತಾಗುತ್ತೆ ಡ್ರಾಪು. ಮೋಸ್ಟ್ಲಿ 1.5 ಅವರ್ ಪಕ್ಕ ಫಿಕ್ಸು. ಬಟ್ ಇನ್ನೂ ಕಸ್ಟಮರ್ ಬಂದಿಲ್ಲ, ಫೋನ್ ಬೇರೆ ರೀಚ್ ಆಗ್ತಾಯಿಲ್ಲ. ಕ್ಯಾನ್ಸಲ್ ಮಾಡ್ತಾರೇನೋ ಅಂತ ಅದೊಂದು ಟೆನ್ಷನು. ಕಸ್ಟಮರ್ ಬಂದು ಗಾಡಿಗೆ ಹತ್ತೋವರೆಗೂ ಗ್ಯಾರಂಟಿ ಇರೋಲ್ಲ. ನೋಡೋಣ ಅದು ಎಷ್ಟೊತ್ತಿಗೆ ಬರ್ತಾನೆ ಪುಣ್ಯಾತ್ಮ. ಸ್ನೇಹಿತರೆ ಫೈನಲಿ ರೈಲ್ವೆ ಸ್ಟೇಷನ್ ಇವಾಗ ಡ್ರಾಪ್ ಆಯಿತು. ಟೈಮ್ ಎಷ್ಟಪ್ಪ ಅಂತ ನೋಡಿದ್ರೆ ಟೈಮ್ ಬಂದು 12:15 ಆಗ್ತಾಯಿದೆ. ಸತತವಾಗಿ 1.25 ಅವರ್ ಅನ್ಕೊಳ್ರಿ ಡ್ರಾಪ್ ಮಾಡೋಸಕ್ಕೆ. ಸಾಕಾಗೋಯ್ತು. ಭಯಂಕರ ಟ್ರಾಫಿಕ್ ಇವತ್ತು. ಅಯ್ಯಪ್ಪ ಸ್ವಾಮಿ. ಇಲ್ಲಿಂದ ಯಾವ್ದಾನ ಡ್ಯೂಟಿ ಹಾಕ್ಕೊಳೋಣ ಅಂತಂದರೆ ಇಲ್ಲಿಂದ ಯಾವುದು ಬೀಳೋ ಡೌಟು. ಗಾಡಿ ಸೈಡ್ ಹೊಡೆದು ನೋಡೋಣ ಫಸ್ಟು ಬೀಳುತ್ತೋ ಇಲ್ಲ ಇಲ್ಲಿ ಅಂತ. ಯಾವುದೋ ಟ್ರೈನ್ ಬೇರೆ ಹೋಗ್ತಾ ಐತೆ ಇವಾಗ, ಎಲ್ಲಿಗೆ ಅಂತ ಗೊತ್ತಿಲ್ಲ. ನೋಡೋಣ, ಇಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಬಿತ್ತು ಅಂದರೆ ಇಲ್ಲಿಂದ ತೊಗೊಂಡು ಹೋಗೋದು. ಕರೆಕ್ಟಾಗಿ ಎಷ್ಟಪ್ಪ ಆಯಿತು ಅಂತಂದರೆ ಅಲ್ಲಿಂದ ಇಲ್ಲಿಗೆ 1000 ರೂಪಾಯಿ ಕೊಟ್ಟರು. 974 ರೂಪಾಯಿ ಆಗಿತ್ತು. ಬಟ್ ಕಸ್ಟಮರ್ 1000 ರೂಪಾಯಿ ಕೊಟ್ಬಿಟ್ಟೋದ್ರು, ಚೇಂಜ್ ಇಲ್ಲ ಅಂತ. ಮಾತ್ರ ಚೇಂಜ್ ಇಲ್ಲ, ಯಾಕಂದರೆ ಇದೇ ಫಸ್ಟ್ನೇ ಬೋಣಿ ಸರಿ ಅಂತ ಕೊಟ್ಟೋದ್ರು. ಇವಾಗ ಇಲ್ಲಿಂದ ಯಾವ್ದಾನ ಬೇರೆ ಡ್ಯೂಟಿ ಹತ್ಕೊಂಡು ಹೋಗೋಣತ್ತೆ. ಅಲ್ಲಿಂದ ಯಾವುದೋ ಡ್ಯೂಟಿ ಬಿಡಲಿಲ್ಲ ಅಂತ ಸೀದಾ ರಾಜನಗರಕ್ಕೆ ಬಂದೆ. ಅಲ್ಲಿ ಸಾಗರ್ ಇತ್ತು. ಸಾಗರಲ್ಲಿ ಒಂದು ಮ್ಯಾಂಗೋ ಶೇಕ್ ಕುಡಿದು ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಬ್ರೋ ನಿಮ್ಮ ಹೆಸರು? ಪ್ರಭಾಸ್ ನಾಯಕ್ ಅಂತ. ಇವರು ಆ್ಯಕ್ಚುಲಿ ಜಿಮ್ ಟ್ರೈನರು, ನೋಡ್ಬೋದು ಅವ್ರ ಫಿಟ್ನೆಸ್ಸು ನೋಡಿ. ಇಲ್ಲೇ ಜ್ಯೂಸ್ ಕುಡಿತಾ ಇದ್ದೋ, ಹಂಗೆ ಬಂದರೆ ಮಾತಾಡ್ತಿದ್ರು ಇಬ್ಬರು. ಹಂಗೆ ಜೊತೆಲಿ ಜ್ಯೂಸ್ ಕುಡ್ಕೊಂಡು ಇವಾಗ ನಾವು ಹೊಟ್ಟಿದ್ದೀನಿ ನಮ್ಮ ಡ್ಯೂಟಿ ಕಡೆಗೆ. ಇವರು ರಾತ್ರಿಯಿಂದ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತವ್ರೆ. ಬಟ್ ಅವ್ರ ಬಾಡಿ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿ ಮೇಂಟೈನ್ ಮಾಡೋರೆ. ಬಟ್ ನಾನು ನಂಬರ್ಗೆಲ್ಲ ಶೇರ್ ಮಾಡ್ಕೊಂಡಿದ್ದೀರಿ. ಸ್ವಲ್ಪ ಏನಾರ ಡಯಟ್ ಅದು ಇದು ಬೇಕು ಅಂದರೆ ಇವ್ರ ಹತ್ರ ಕೇಳಿ ತಿಳ್ಕೊಳೋಣ ಅಂತ. ಬರೀ ನಾವು ಹೊಡೋಣ, ಅವರು ಡ್ಯೂಟಿ ಕಡೆ ಹೊಡ್ತಾರೆ. ಸಿಗೋಣ ಬ್ರೋ, ಬಾಯ್ ಸಿಗೋಣ ಬಾಯ್. ಸ್ನೇಹಿತರ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ, ಡ್ಯೂಟಿ ಮಾಡ್ಬೇಕಾದ್ರೆ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ಆಗಲಿ ಹೇಳ್ದಂಗೆ ಒಂದು ಕಡೆ ವೀಡಿಯೋ ಮಾಡ್ತಾ ಇರ್ತೀನಿ, ಪಟ್ಟಣ ಡ್ಯೂಟಿ ಹೋಗ್ಬಿಡುತ್ತೆ. ಆ ಕಾರಣದಿಂದ ಡ್ಯೂಟಿ ಮಾಡ್ಬೇಕಾದ್ರೆ ನಾನು ವೀಡಿಯೋ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಇವಾಗ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂತ ಪ್ರೆಸೆಂಟು ಸೀದಾ ಏರ್ಪೋರ್ಟ್ ಪಾರ್ಕಿಂಗಲ್ಲಿ ಬಂದು ಗಾಡಿ ಹಾಕ್ಕೊಂಡಿದ್ದೀನಿ. ಎಷ್ಟಪ್ಪ ಆಯಿತು ಏನು ಕತೆ ಅಂತೆಲ್ಲ ಕೇಳಿದ್ರೆ ಇವತ್ತಿಂದ ನೀವು ಅರ್ನಿಂಗ್ಸು ತೋರಿಸ್ತೀನಿ ನೋಡ್ರಿ. ಇವತ್ತು ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಆಗೈತೆ. ಒಂದು ಸ್ವಲ್ಪ ಲಕ್ಕಿ ಅಂದ್ಕೊಳ್ಳಿ ನಾನು ಲೆಕ್ಕಾಚಾರದಲ್ಲಿ. ನೋಡ್ಬೋದು ಆಡಿ ಟೋಕನ್ ಓಡ್ತೈತೆ ಊಬರಲ್ಲಿ. 275 ಗಾಡಿ ತೋರಿಸ್ತೈತೆ. ಇನ್ನು 275 ಗಾಡಿ ಆದಮೇಲೆ ನಮಗೆ ಡ್ಯೂಟಿ ಪಾಸ್ ಮಾಡೋದು. ಇವತ್ತಿನ ಅರ್ನಿಂಗ್ಸು 2267 ರೂಪಾಯಿ. ಯಾವುದರಲ್ಲಿ? ಊಬರಲ್ಲಿ. ಓಲಲ್ಲಂತೂ ಒಂದೇ ಒಂದು ಡ್ಯೂಟಿ ಮಾಡಿಲ್ಲ, ತೋರಿಸ್ತೀನಿ ನೋಡ್ರಿ ಬೇಕಾದ್ರೆ.
ಇದೇನಿದು ಇಂಟರ್ನೆಟ್ ಫುಲ್ ಸ್ಲೋ ಐತೆ ನೋಡ್ರಿ. ಒಂದೇ ಒಂದು ಡ್ಯೂಟಿ ಮಾಡಿಲ್ಲ, 0 ತೋರಿಸ್ತಾ ಐತೆ. ಆಮೇಲೆ ಇದರಲ್ಲಿ ಎಷ್ಟಪ್ಪ ಓಡ್ತೈತೆ ಟೋಕನ್ ಅಂದರೆ 64 ಟೋಕನ್ ನೋಡ್ತಾ 66 ಟೋಕನ್ ನೋಡ್ತೈತೆ. ಬಟ್ ಓಲಾನ ಯಾವುದೇ ಕಾರಣಕ್ಕೂ ನಂಬಲ್ಲ ನಾನು. ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ನಾನು ಡೈರೆಕ್ಟಾಗಿ ಎಲ್ಲಿದ್ದೆ ಗೊತ್ತಾ, ರಾಜಾಜಿನಗರ್ ಸಾಗರ್ ಹತ್ರ ಅಲ್ಲಿದ್ದೆ. ಅಲ್ಲಿಂದ ಸೀದಾ ನನಗೆ ಏರ್ಪೋರ್ಟ್ ಬಿತ್ತು, ಯಾವುದರಲ್ಲಿ ಓಲಾ ಅಲ್ಲಿ. ಸರಿ 1400 ಚಿಲ್ಲರೆ ಕೊಟ್ಟಿದ್ದ. ಸರಿ ಆಯಿತು ಅಂತ ಎತ್ಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ, ಯಾವುದು ಡ್ಯೂಟಿ ಬೀಳ್ತಲ್ಲ ಸಿಟಿಯಲ್ಲಿ ಅಂತ ಎತ್ಕೊಂಡೆ. ಅಲ್ಲಿ ಪಿಕಪ್ ಮಾಡ್ಕೊಂಡು ಸೀದಾ ಕರ್ಕೊಂಬಂದು ಏರ್ಪೋರ್ಟಿಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ನನ್ನ ಜೀವನದಲ್ಲೇ ಯಾವತ್ತೂ ನಾನು ರ್ಯಾಪಿಡೋಲ್ಲಿ ಏರ್ಪೋರ್ಟಿಂದ ನಾನು ಡ್ಯೂಟಿ ಎತ್ಕೊಂಡು ಹೋಗಿರಲಿಲ್ಲ. ಇವತ್ತು ನಾನು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ನಾನು ಡ್ಯೂಟಿ ಎತ್ಕೊಂಡು ಹೋಗ್ತೀನಿ ಅಂತ. ಏನು ಮಾಡಿದೆ, ಸೀದಾ ಬಂದೆ. ನನ್ನ ಗಾಡಿಯಲ್ಲಿ ಫುಲ್ಲು ಗ್ಯಾಸ್ ನಿಲ್ಲಾಗ್ಬಿಟ್ಟಿತ್ತು. ಇನ್ನು ಒಂದೇ ಒಂದು ಪಾಯಿಂಟ್ ಬ್ಲಿಂಕ್ ಹೊಡಿತಾ ಇತ್ತು. CNG ಹಾಕ್ಸೋಣ ಅಂತ CNG ಬಂಕ್ ಹತ್ರಕ್ಕೆ ಹೋದೆ. ಪಟ್ ಅಂತ ಏರ್ಪೋರ್ಟಿಂದ ಡ್ಯೂಟಿ ಕೊಟ್ಟೆ. ಅದು ರ್ಯಾಪಿಡೋ ಅಲ್ಲಿ ಕುಯ್ಕು ಏನು ಪಡ್ಕೊತು, ಕೈ ಮೊಬೈಲ್ ಮೇಲೆ ಇತ್ತು, ಪಟ್ ಅಂತ ಹೊಡೆದೆ. ಎಲ್ಲಿಗೆ ಅಂತ ಸ್ವಲ್ಪನೇ ಕಾಣಿಸಿದ್ದು, ಎಲ್ಲ ಅಂತ ಕಾಣಿಸ್ತು. ಹೊಡೆದೆ. ಅಮೌಂಟು ನೋಡಲಿಲ್ಲ ನಾನು, ಹೊಡೆದ್ಬಿಟ್ಟೆ ಪಟ್ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಫಸ್ಟ್ ಟೈಮು P4 ಪಾರ್ಕಿಂಗ್ ಇದುವರೆಗೂ ನಾನು ಹೋಗೇ ಇರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಹುಡುಗರು ಫೋನ್ ಹಾಕೊಂಡು ಕೇಳ್ಕೊಂಡು ಒಳಗಡೆ ಹೋದೆ. ಪಿಕಪ್ ಮಾಡಿಕೊಂಡೆ, ಸೀದಾ ಕರ್ಕೊಂಡು ಡ್ರಾಪ್ ಮಾಡಿದೆ. ಕರೆಕ್ಟಾಗಿ ಎಷ್ಟು ಒಂದು 35-40 ನಿಮಿಷ ಒಳಗಡೆ ಡ್ರಾಪ್ ಮಾಡಿಬಿಟ್ಟೆ. ಆ ಯಲಹಂಕ ಲೆಫ್ಟ್ ಎಳಿಬೇಕಾಗ ಅಲ್ಲಿ ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು. CM ಕನ್ವೆ ಹೋಗ್ತಾಯಿತ್ತು ಅಂತ ಜಾಮ್ ಮಾಡಿಡಿದ್ರು. ಸರಿ ಅಂತ ಹೋದೆ, ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ 1407 ರೂಪಾಯಿ ಕೊಟ್ಟಿದ್ದ. ನಾನು ಫುಲ್ ಖುಷಿ. ಫಸ್ಟ್ ಟೈಮು ₹1 ಕಮಿಷನ್ನು ಕೊಡ್ದಿರಾ, ಏನೂ ಕೊಡ್ದಿರಾ, ಅದು ಸೀದಾ ಎತ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ಹಂಗೆ ಪಿಕಪ್ ಕೊಟ್ಬಿಟ್ಟ. ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ ಬಿಡಿ. ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ, ಕಾಸು ಕೊಟ್ಟರು. ಅಲ್ಲಿಂದ ಏನು ಮಾಡೋದು, ಯಲಹಂಕಲ್ಲಿ ಡ್ಯೂಟಿ ಬೀಳಲ್ಲ ಹೆಂಗಿದ್ರು. ಆಮೇಲೆ ಅವಾಗಲೇ ನಾನು ನೋಡಿದಾಗ ಏರ್ಪೋರ್ಟಲ್ಲಿ ಗಾಡಿ ಮೂವಿಂಗ್ ಇತ್ತು. ಸರಿ ಆಯಿತು, ಮೂವಿಂಗ್ ಐತಲ್ಲ ಅಂತ ನಾನು ಏನು ಮಾಡಿದೆ, 340 ಗಾಡಿ ತೋರಿಸ್ತಾ ಇತ್ತು ನಾನು ಆವಾಗಲೇ. ಇವಾಗ 270 ಗಾಡಿ ಆಗೈತೆ. ನಾನು ಮೂವಿಂಗ್ ಆಗ್ತೈತಲ್ಲ ಗಾಡಿ ಅಂತ ಏನು ಮಾಡಿದೆ, ಸರಿ ಮೂವಿಂಗ್ ಆಗಿಬಿಡುತ್ತೆ ಮತ್ತೆ ವಾಪಸ್ ಏರ್ಪೋರ್ಟ್ಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿ ಏರ್ಪೋರ್ಟಿಗೆ ಬಂದೆ. ಅದೊಂದು ಲೈಟಾಗಿ ತಪ್ಪು ಮಾಡಿದೆ. ಒಂದು 25 ಕಿಲೋಮೀಟ್ರ್ ಖಾಲಿ ಬಂದುಬಿಟ್ಟೆ. ಅಲ್ಲೇ ಮಲಿಕೊಂಡು, ಇಲ್ಲಾಂದರೆ ಬೇರೆ ಕಡೆ ಸಿಟಿ ಕಡೆ ಡ್ಯೂಟಿ ತೊಗೊಂಡೋಗ್ಬಿಟ್ಟಿದ್ರು ಚೆನ್ನಾಗಿ ಆಗ್ತಾಯಿತ್ತು. ಅದು ಮಾಡಲಿಲ್ಲ. ಇನ್ನೊಂದು ರ್ಯಾಪಿಡೋಲ್ನ ಅರ್ನಿಂಗ್ಸ್ ತೋರಿಸಿದೆ ಅಲ್ಲ ನಿಮಗೆ, ತೋರಿಸ್ತೀನಿ ಒಂದು ನಿಮಿಷ. ರ್ಯಾಪಿಡೋಲ್ ಬಂದ್ಬಿಟ್ಟು 2400 2200 ಆಗೈತೆ. 2807 ರೂಪಾಯಿ ರ್ಯಾಪಿಡೋಲ್ ಆಗಿರೋದು ಕಾಣಿಸ್ತೈತೆ ನಿಮಗೆ. 2807 ರೂಪಾಯಿ. ಟೋಟಲ್ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂತ ಕೇಳಿದ್ರೆ ನೀವು ಕರೆಕ್ಟಾಗಿ ರೌಂಡ್ ಫಿಗರ್ 5000 ಚಿಲ್ಲರೆ ಆಗೈತೆ. 5100 ರೂಪಾಯಿ, 5050 ರೂಪಾಯಿ ಆಗೈತೆ. ಇದರಲ್ಲಿ ಖರ್ಚು ಎಷ್ಟು ಅಂತ ತೆಗೆದ್ರೆ, ಒಂದು ಫುಲ್ ಟ್ಯಾಂಕ್ CNG ಫುಲ್ ಬ್ಲಿಂಕ್ ಆಗೋವರೆಗೂ ಗಾಡಿ ಓಡಿಸಿರೋದು, ಅದ್ರ ಮೇಲೆ 10 ಕಿಲೋಮೀಟ್ರ್ ಎಕ್ಸ್ಟ್ರಾ ಪೆಟ್ರೋಲಲ್ಲಿ ಓಡಿಸಿರೋದು. ಅಂದರೆ ಟೋಟಲಾಗಿ ಒಂದು 800 ರೂಪಾಯಿ ಅಂದ್ಕೊಳ್ರಿ. ಒಂದು 800 ರೂಪಾಯಿ ಫ್ಯೂಯಲ್ಗೆ ಹೋಗ್ಬಿಡಿದೆ. ಇನ್ನು 200-300 ರೂಪಾಯಿ ನನ್ನ ಊಟದ ಖರ್ಚು, ಅಂದರೆ 1100 ರೂಪಾಯಿ ಖರ್ಚು. 1100 ರೂಪಾಯಿ ಅಂದರೆ ಬೆಳಿಗ್ಗೆ ನಾಷ್ಟನೂ ಇಲ್ಲ, ಸಾರಿ 200 ರೂಪಾಯಿ ಅಷ್ಟೇ ಖರ್ಚು. ಮಧ್ಯಾಹ್ನ ಒಂದು ಟೈಮು, ಇವಾಗ ನೈಟ್ ಒಂದು ಟೈಮ್ ಅಷ್ಟೇ, 2 ಟೈಮ್ ಊಟ ಖರ್ಚಾಗಿದೆ. ಅಂದರೆ ಟೋಟಲಾಗಿ 1000 ರೂಪಾಯಿ ನನಗೆ ಖರ್ಚಾಗೈತೆ. ಟೋಟಲ್ ಇವತ್ತಿನ ಡ್ಯೂಟಿಯಲ್ಲಿ 1000 ರೂಪಾಯಿ ಡಮಾರ್, ಇನ್ನು 4000 ರೂಪಾಯಿ ಉಳ್ಕೊಂಡೈತೆ. ಇದು ನನ್ನ ಅರ್ನಿಂಗ್ಸ್ ಇವತ್ತಿಂದು. ಇವಾಗ ಮತ್ತೆ ಬಂದು CNG ಎಲ್ಲ ಫಿಲ್ ಮಾಡಿಸ್ಕೊಂಡು ಇವಾಗ ಏರ್ಪೋರ್ಟಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ಎಷ್ಟೊತ್ತಿಗೆ ಕೊಡ್ತಾನೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು ರೌಂಡು ರ್ಯಾಪಿಡಲ್ಲಿ ಹೊಡೆಯೋಣ ಅಂದ್ಕೊಂಡೆ, ಅತಿ ಆಸೆ ಗತಿ ಕೆಡ್ತದೆ ಅಂದ್ಬಿಟ್ಟು ಸುಮ್ಮನೆ ಇಲ್ಲೇ ಹಾಕೊಂಡು ಕೂತಿದ್ದೀನಿ. ಆಮೇಲೆ ನಮ್ಮ ಊಬರ್ ಡ್ಯೂಟಿನೂ ಇಲ್ದಿದ್ದಂಗೆ ಆಗ್ಬಿಡ್ತದೆ ಅಂತ ನೋಡ್ರಿ. ಲೈಟಾಗಿ ಮೂವ್ ಆಗ್ತೈತೆ, ಹೆವಿ ಸ್ಲೋ ಮೂವಿಂಗು. ಬೇಗ ಮೂವ್ ಆಗೋಣ ಆಗಿಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಾಯಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ಮೀಡಿಯಮ್ ವೆಯ್ಟು. ಇಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಇದ್ಬಿಟ್ರೆ ಪಟ್ಟಂತ ಬೇಗ ಮೂವ್ ಆಗಿಬಿಡ್ತದೆ. ಇಲ್ಲಿ ಮೀಡಿಯಮ್ ವೆಯ್ಟು ಕಮ್ಮಿ ಐತೆ. ಮೇನ್ ನೋಡ್ಬೇಕಾದ್ರೆ ನಾವು ಫ್ಲೈಟ್ಗಳು ನೋಡ್ರಿ, 22 ಫ್ಲೈಟು ಈ ಥರ ಹಿಂಗೆ ತೋರಿಸ್ತಾ ಇರ್ತದೆ. ಇದನ್ನು ನೋಡ್ಬಿಟ್ಟು ನಾವು ಅಂದಾಜು ಮೇಲೆ ಇವಾಗ ಏನು ಮಾಡೋಕ್ಕಾಗಲ್ಲ. ನಂಗೆ ಅನ್ಸಂಗೆ ಪಕ್ಕ ಬೆಳಗ್ಗೆ ಕೊಡ್ತಾನೆ ನಮ್ಮ ಡ್ಯೂಟಿ. ಬೆಳಗ್ಗೆವರೆಗೂ ಆರಾಮಾಗಿ ಮಲ್ಕೊಳೋಣ. ಮಿಡ್ ನೈಟು ಅಂತೂ ಡೌಟು ನನಗೆ ಯಾಕೋ ಕೊಡೋದು. ಆರಾಮಾಗಿ ಮಲ್ಕೊಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ಅದೇ ಥರ ಕ್ಲಾರಿಟಿ ಕೂಡ ಬಂದೈತೆ ಅನ್ಕೊತೀನಿ, ಯಾಕೆ ನಾನು ಕಂಪ್ನಿ ಡ್ಯೂಟಿ ಬಿಟ್ಟಿರೋದು ಅಂತ. ರೀಸನ್ ಹೇಳಿದ್ನಲ್ಲ, ಅದೇ ರೀಸನ್ನು. ಅದು ಬಿಟ್ಟು ನಾನು ಓಲಾ ಒಬ್ಬರಲ್ಲೇ ದಬಾಗ್ತೀನಿ, ಏನೋ ಮಾಡಿಬಿಡ್ತೀನಿ ಅಂತ ಅಂತೂ ಬಂದಿಲ್ಲ. ಓಲಾ ಒಬ್ಬರಲ್ಲಿ ದಯವಿಟ್ಟು ಬಿಸ್ನೆಸ್ ಇಲ್ಲ. ನಾನೇ ಹೇಳ್ತಾ ಇನ್ನು ಖುದ್ದಾಗಿ, ಯಾಕಂದ್ರೆ ಡೈಲಿ ಮಾಡ್ತಾರೋನು. ಇವತ್ತೇನೋ ಡ್ಯೂಟಿ ಹೊಡೆದಿದ್ದೀನಿ ನೋಡ್ಬರೋ. ಫ್ರ್ಯಾಂಕಾಗಿ ಮಾತಾಡೋಣ ಅಂತಂದರೆ, ವಾರಕ್ಕೆ 1 ದಿವಸ 2 ದಿವಸ ಒಳ್ಳೆ ಜಾಕ್ಪಾಟ್ ಡ್ಯೂಟಿ ಸಿಗುತ್ತೆ ನಿಮಗೆ. ಪ್ರತಿ ದಿವಸ ಅದೇ ಥರ ಡ್ಯೂಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬೇಡ. ನನ್ನ ಮನೆ ಅದು ಕನ್ಸ್ಟ್ರಕ್ಷನ್ನು ಅದೆಲ್ಲ ಸ್ವಲ್ಪ ಕಮಿಟ್ಮೆಂಟ್ ಇದ್ದಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ನಾನು ಬಂದು ಇಲ್ಲಿ ಮಾಡ್ತಾ ಇರೋದು. ಇಲ್ಲಾಂದರೆ ಇವಾಗ ಕಂಪ್ನಿ ಡ್ಯೂಟಿನ ಮಾಡ್ತಾನೆ ಇದ್ದೀನಿ ನಾನು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಸಂದರ್ಭ ಆ ಕಾರಣದಿಂದ. ಎಷ್ಟೋ ಜನಕ್ಕೆ ಇದೇ ಥರನೇ ಸಿಚುವೇಶನ್ ಆಗಿದೆ. ಕಂಪ್ನಿ ಡ್ಯೂಟಿ ಮಾಡ್ತಾ ಇರೋರು ಅವ್ರು ಹೇಳಿದ್ದು ಕೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಬ್ಬರು ಓಡಿಸ್ತಾ ಇರೋದು. ಇಲ್ಲಾಂದರೆ ಪ್ರತಿಯೊಬ್ಬರು ಕಂಪ್ನಿ ಡ್ಯೂಟಿಯಲ್ಲಿ ಇರ್ತಾಯಿದ್ರು. ಸಾಕು ಇಷ್ಟಕ್ಕೆ ಇವತ್ತಿನಗೆ. ಸಿಗೋಣ ಇನ್ನೊಂದು ವಿಡಿಯೋಲಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ
ಬಾಯ್ ಬಾಯ್.